ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ವಾರ್ಡ್ ನಂಬರ್ 18ರ ಮಹಿಳಾ ಮನೆಗಳಿಂದ ಶಾಸಕ ಸಿದ್ದು ಸವದಿಗೆ ಗೆರವು ಹಾಕಿದ ಪ್ರಸಂಗ ಜರುಗಿದೆ. ರಬಕವಿಯ ವಾರ್ಡ್ ನಂಬರ್ 18ರಲ್ಲಿ ಸುಮಾರು 1 ವರ್ಷದ ಹಿಂದೆ ಟೆಂಡರ್ ಕರೆದು ಅಧಿಕೃತವಾಗಿ ಶಾಸಕ ಸಿದ್ದು ಸವದಿ ಮಹಿಳಾ ಮತ್ತು ಪುರುಷರ ಶೌಚಾಲಯ ನಿರ್ಮಾಣಕ್ಕಾಗಿ ಭೂಮಿ ಪೂಜೆ ನೆರವೇರಿಸಿದ್ರು. ಕಳೆದ 1 ವರ್ಷದಿಂದ ಶೌಚಾಲಯ ಕಟ್ಟಡ ನಿರ್ಮಾಣ ನಡೆದಿಲ್ಲ. ಇದರಿಂದ ಅಲ್ಲಿನ ನಿವಾಸಿಗಳಿಗೆ ಶೌಚಾಲಯಕ್ಕೆ ಹೋಗಲು ಬಹಳಷ್ಟು ಅನಾನುಕೂಲವಾಗಿದೆ. ಸಾಕಷ್ಟು ಬಾರಿ ನಗರಸಭಾ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಅವರು ತಲೆಕೆಡಿಸಿಕೊಂಡಿಲ್ವಂತೆ. ಹಾಗಾಗಿ ಅಲ್ಲಿ ನಿವಾಸಿಗಳು ಇಂದು ಶಾಸಕ ಸಿದ್ದು ಸವದಿ ಅವರಿಗೆ ಗೇರವು ಹಾಕುವ ಪ್ರಸಂಗ ಕೂಡ ಜರುಗಿದೆ. ತಕ್ಷಣವೇ ರಬಕವಿ ಬನಹಟ್ಟಿ ನಗರಸಭೆ ಪೌರಾಯುಕ್ತರ ಜಗದೀಶ ಇಟಿ ಅವರಿಗೆ ಫೋನ್ ಕರೆ ಮಾಡಿ ಇದುವರೆಗೂ ಯಾಕೆ ನೀವು ಕೆಲಸ ಪ್ರಾರಂಭವಾಗಿಲ್ಲ, ಮಾಡಿಲ್ಲ ಅಂದ್ರೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೂಡಲೇ ಶೌಚಾಲಯ ನಿರ್ಮಾಣ ಮಾಡಬೇಕು ಅಂತ ಶಾಸಕ ಸಿದ್ದು ಸವದಿ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಶೌಚಾಲಯ ಕಾಮಗಾರಿ 1 ವರ್ಷ ವಿಳಂಬಕ್ಕೆ ನೇರ ಹೊಣೆ ರಬಕವಿ ಬನಹಟ್ಟಿ ನಗರಸಭೆಯ ಪೌರಾಯುಕ್ತ ಜಗದೀಶ ಇಟಿ ಕಾರಣ. ಯಾರದ್ದೋ ಮಾತನ್ನ ಕೇಳಿ 1 ವರ್ಷ ವಿಳಂಬವಾಗಿದೆ. ಕೂಡಲೇ ಎಚ್ಚೆತ್ತುಕೊಂಡು ನಾಳಿಂದ ನಾಳೆ ಶೌಚಾಲಯ ಕಾಮಗಾರಿ ನಡಿಬೇಕು, ಇಲ್ಲದಿದ್ರೆ ನಗರಸಭೆಗೆ ಮುತ್ತಿಗೆ ಹಾಕಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ರಬಕವಿ ಬನಹಟ್ಟಿ ನಗರಸಭಾ ಸದಸ್ಯ ಯುನುಸಾ ಚವಾಗೌ, ಶಿವು ಚಿಕ್ಕಮಠ, ಸಿದ್ದರಾಮ್ ಅವರಾದಿ, ಉದಯ್ ಕಟ್ಟಿಮನಿ ಸೇರಿ ಅನೇಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.